ಅರೆ ಅರೆ ತಮ್ಮ, ಓಂ ಶಾಂತಿ. ನೀವು ಧರಣಿಯ ಚೈತನ್ಯ ನಕ್ಷತ್ರಗಳಾಗಿದ್ದೀರಿ. ನೀವು ಇಡೀ ವಿಶ್ವಕ್ಕೆ ಬೆಳಕನ್ನು ನೀಡಬೇಕಾಗಿದೆ. ಮನುಷ್ಯ ಬಹಳ ವಿಚಿತ್ರ. ಅವನಿಗೆ ತನ್ನ ಜ್ಞಾನದ ಬಗ್ಗೆ ಅಹಂಕಾರವಿದೆ, ಆದರೆ ತನ್ನ ಅಹಂಕಾರದ ಬಗ್ಗೆ ಜ್ಞಾನವಿಲ್ಲ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಬ್ರಹ್ಮ ತಾಯಿಯ ಮೂಲಕ ನಿಮಗೆ ಜ್ಞಾನದ ಪಾಲನೆ ಕೊಡಿಸಿ ನಿಮ್ಮ ಕಾಯವನ್ನು ಕಂಚನವನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಅವರ ಮಹಿಮೆಯಲ್ಲಿ ತ್ವಮೇವ ಮಾತಾಶ್ಚ ಪಿತಾ ಎಂದು ಹಾಡಲಾಗುತ್ತೆ. ಈಗ ನೀವು ಬ್ರಹ್ಮ ತಾಯಿಯ ಮೂಲಕ ಜ್ಞಾನದ ಹಾಲನ್ನು ಕುಡಿಯುತ್ತಿದ್ದೀರಿ. ಇದರಿಂದ ನಿಮ್ಮ ಎಲ್ಲ ಪಾಪಗಳು ಪರಿಹಾರವಾಗುತ್ತೆ, ಕಂಚನ ಕಾಯವಾಗಿ ಬಿಡುತ್ತೆ. ಓಂ ಶಾಂತಿ. ಆತ್ಮಿಕ ತಂದೆಯು ಕುಳಿತು ತಿಳಿಸ್ತಾರೆ, ಹೇಗೆ ಆಕಾಶದಲ್ಲಿ ನಕ್ಷತ್ರಗಳಿವೆ ಹಾಗೆಯೇ ನೀವು ಮಕ್ಕಳು ಧರಣಿಯ ನಕ್ಷತ್ರಗಳಾಗಿದ್ದೀರಿ. ನಕ್ಷತ್ರಗಳನ್ನು ದೇವತೆಗಳೆಂದು ಕರೆಯುತ್ತಾರೆ. ವಾಸ್ತವದಲ್ಲಿ ಅವು ದೇವತೆಗಳಲ್ಲ, ನೀವು ಅವುಗಳಿಂದಲೂ ಮಹಾನ್ ಶಕ್ತಿಶಾಲಿಯಾಗಿದ್ದೀರಿ. ಯಾಕೆಂದರೆ ನೀವು ಆತ್ಮ ನಕ್ಷತ್ರಗಳ ಈ ವಿಶ್ವವನ್ನು ಪ್ರಕಾಶವನ್ನಾಗಿ ಮಾಡ್ತೀರಿ. ನೀವೇ ದೇವತೆಗಳಾಗಿರುವುದರಿಂದ ನಿಮ್ಮದೇ ಉತ್ಥಾನ ಮತ್ತು ಪತನವಾಗುತ್ತೆ. ಈ ಯುಗವನ್ನು ಈಗ ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ. ಈಗ ನೀವು ನಕ್ಷತ್ರಗಳು, ನಂತರ ನೀವೇ ದೇವತೆಗಳಾಗುತ್ತೀರಿ. ನಕ್ಷತ್ರ ದೇವತಾಯ ನಮಃ ಎಂದು ನಿಮಗೆ ಹೇಳುತ್ತಾರೆ. ಈಗ ನೀವು ಪೂಜಾರಿಗಳಿಂದ ಪೂಜ್ಯರಾಗುತ್ತೀರಿ. ಸತ್ಯಯುಗದಲ್ಲಿ ನೀವು ಪೂಜ್ಯರಾಗುತ್ತೀರಿ. ಇದು ಸಹ ತಿಳಿದುಕೊಳ್ಳುವ ಮಾತಾಗಿದೆ ಅಲ್ಲವೇ? ಇದಕ್ಕೆ ಆತ್ಮಿಕ ವಿದ್ಯೆ ಎಂದು ಹೇಳಲಾಗುತ್ತದೆ. ಎಂದು ಯಾರದೂ ಜಗಳವಾಗುವುದಿಲ್ಲ, ಯುದ್ಧವಾಗುವುದಿಲ್ಲ. ಶಿಕ್ಷಕರು ಸಾಧಾರಣ ರೀತಿಯಿಂದ ಓದಿಸುತ್ತಾರೆ, ಮಕ್ಕಳು ಸಹ ಸಾಧಾರಣ ರೀತಿಯಲ್ಲಿ ಓದುತ್ತೀರಿ. ಇದರಲ್ಲಿ ಎಂದೂ ಯಾರಿಗೂ ಜಗಳ ಕಲಹದ ಮಾತಿಲ್ಲ. ನಾನು ಭಗವಂತನಾಗಿದ್ದೇನೆ ಎಂದು ಈ ಬ್ರಹ್ಮರವರು ಸಹ ಹೇಳುವುದಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಓದಿಸುವವರು ನಿರಾಕಾರ ಶಿವ ತಂದೆಯಾಗಿದ್ದಾರೆ. ಇವರಿಗೆ ತಮ್ಮ ಶರೀರವಿಲ್ಲ, ನಾನು ಈ ರಥವನ್ನು ಲೋನಾಗಿ ಪಡೆಯುತ್ತೇನೆಂದು ಹೇಳುತ್ತಾರೆ. ನಾನು ಹುಟ್ಟಿದಾಗ ನನ್ನನ್ನು ನೋಡಲು ಯಾರು ಬಂದಿದ್ದರು ಎಂದು ನನಗೆ ಗೊತ್ತಿಲ್ಲ. ನಾನು ಸತ್ತಾಗ ನನ್ನನ್ನು ನೋಡಲು ಯಾರು ಬರುವರೋ ಅದು ಗೊತ್ತಿಲ್ಲ. ಆದರೆ ನಾನು ಕಷ್ಟದಲ್ಲಿರುವಾಗ ನನ್ನ ಸಹಾಯಕ್ಕೆ ಬಂದವರನ್ನು ನಾನು ಜೀವ ಇರುವವರೆಗೂ ಮರೆಯೋದಿಲ್ಲ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಶಿವ ತಂದೆ ಅಮರ ಕತೆ ಹೇಳುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಕಥೆಯನ್ನ ಕೇಳುತ್ತೀರಿ. ಅಮರನಾಥನು ಪಾರ್ವತಿಗೆ ಕಥೆಯನ್ನ ತಿಳಿಸಿದರು ಎಂದು ಹೇಳುತ್ತಾರೆ. ಈಗ ಆ ಮನುಷ್ಯರಿಗೆ ಶಂಕರ ತಿಳಿಸುತ್ತಾರೆ. ಶಿವನು ಹೇಗೆ ತಿಳಿಸುತ್ತಾರೆ ಅದನ್ನು ಕೇಳಲು ಎಷ್ಟೊಂದು ಮನುಷ್ಯರು ಹೋಗುತ್ತಾರೆ. ಈ ಭಕ್ತಿ ಮಾರ್ಗದ ಮಾತುಗಳನ್ನು ತಂದೆ ಕುಳಿತು ತಿಳಿಸ್ತಾರೆ. ಭಕ್ತಿಯು ಕೆಟ್ಟದ್ದೆಂದು ತಂದೆ ಹೇಳೋದಿಲ್ಲ. ಇದಂತೂ ನಾಟಕವು ಅನಾದಿಯಾಗಿದೆ, ಇದರ ಬಗ್ಗೆ ತಿಳಿಸಲಾಗುತ್ತೆ. ಈಗ ತಂದೆಯು ತಿಳಿಸುತ್ತಾರೆ, ಮೊದಲನೆಯದಾಗಿ ತನ್ನನ್ನು ಆತ್ಮ ಎಂದು ತಿಳಿಯಿರಿ. ಮೂಲ ಮಾತೇನೆಂದರೆ ಭಗವಾನ್ ವಾಚ ಮನ್ಮನಾಭವ. ಇದರ ಅರ್ಥವೇನು? ಇದನ್ನು ತಂದೆಯು ಕುಳಿತು ಮುಖದಿಂದ ತಿಳಿಸುತ್ತಾರೆ. ಆದ್ದರಿಂದ ಇದು ಗೋಮುಖವಾಗಿದೆ. ಇದನ್ನ ತಿಳಿಸಿದ್ದಾರೆ. ತ್ವಮೇವ ಮಾತಾಶ್ಚ ಪಿತಾ ಅವರಿಗೆ ಹೇಳಲಾಗುತ್ತದೆ. ಅಂದಾಗ ತಂದೆಯು ಈ ಬ್ರಹ್ಮ ತಾಯಿಯ ಮೂಲಕ ನಿಮ್ಮನ್ನ ದತ್ತು ಮಾಡಿಕೊಂಡಿದ್ದಾರೆ. ತಂದೆಯ ವಿದ್ಯೆಯಲ್ಲಿ ಚಮತ್ಕಾರವಿದೆ. ಆದ್ದರಿಂದ 1 ಸೆಕೆಂಡಿನಲ್ಲಿ ಕಾಯವು ಕಂಚನವಾಗಿ ಬಿಡುತ್ತದೆ. ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ. ತಂದೆಯ ಮಕ್ಕಳಾಗುವುದು ಎಂದರೆ ವಿಶ್ವದ ಮಾಲೀಕರಾಗಿ ಬಿಟ್ಟಿರಿ. ನಂತರ ವಿಶ್ವದ ರಾಜ್ಯ ಭಾಗ್ಯ, ಅದರಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವುದೇ ಪುರುಷಾರ್ಥ ಮಾಡುವುದಾಗಿದೆ. ಆದರೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಸರಿಯಲ್ಲವೇ? ಪುರುಷಾರ್ಥ ಮಾಡುವುದು ಪ್ರತಿಯೊಬ್ಬರ ಮೇಲಿದೆ. ನೀವು ತಂದೆಯನ್ನು ನೆನಪು ಮಾಡುತ್ತಾ ಇರಿ, ಆಗ ಆತ್ಮವು ಪವಿತ್ರವಾಗಿ ಬಿಡುವುದು. ಸತೋ ಪ್ರಧಾನರಾಗಿ ಸತೋ ಪ್ರಧಾನ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ. ನೀವು ಎಷ್ಟು ಬಾರಿ ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗಿದ್ದೀರಿ. ಈ ಚಕ್ರವು ಸುತ್ತುತ್ತಾ ಇರುತ್ತದೆ, ಇದಕ್ಕೆಂದು ಅಂತ್ಯವೂ ಬರುವುದಿಲ್ಲ. ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ, ನಾನು ಕಲ್ಪ ಕಲ್ಪವೂ ಬರುತ್ತೇನೆ. ನೀವು ಮಕ್ಕಳೇ ನಮಗೆ ಚೀಚಿ ಪ್ರಪಂಚದಲ್ಲಿ ನಿಮಂತ್ರಣ ಕೊಡುತ್ತೀರಿ. ನಿಮಂತ್ರಣ ಕೊಡುತ್ತೀರಾ? ನಾವು ಪತಿತರಾಗಿ ಬಿಟ್ಟಿದ್ದೇವೆ, ನಮ್ಮನ್ನು ಬಂದು ಪಾವನ ಮಾಡಿ ಎಂದು ಹೇಳುತ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ತಮ್ಮ ವಿದ್ಯೆಯನ್ನು ಕಲಿತ
ಅವುಗಳನ್ನು ಮರೆಯಬಾರದು. ಸಂಪತ್ತು ಬಂದ ನಂತರ ಸ್ನೇಹವನ್ನು ಮರೆಯಬಾರದು. ಜೊತೆಯಲ್ಲಿರುವವರು ಬಂದ ಮೇಲೆ ಎತ್ತವರನ್ನು ಮರೆಯಬಾರದು. ಗೌರವ ಸಿಕ್ಕಿದ ನಂತರ ನಡೆದು ಬಂದ ದಾರಿಯನ್ನು ಮರೆಯಬಾರದು. ಅಣ್ಣ, ಬಾಬಾ ಹೇಳ್ತಾರೆ ಮಕ್ಕಳು ಚಿತ್ರದ ಮೂಲಕ ತಮ್ಮ ಜೊತೆಗಾರರಿಗೆ ತಿಳಿಸಬೇಕು. ಮ್ಯೂಸಿಯಂ ಇತ್ಯಾದಿಗಳನ್ನ ಮಾಡಿಸುತ್ತೀರಿ. ತಂದೆಯು ಸಲಹೆ ನೀಡ್ತಾರೆ, ಯಾವ ಚಿತ್ರಗಳು ಬೇಕೋ ಭಲೆ ಮಾಡಿಸಿ, ಎಲ್ಲರ ಬುದ್ಧಿಯು ಕೆಲಸ ಮಾಡುತ್ತೆ. ಮನುಷ್ಯರ ಕಲ್ಯಾಣಕ್ಕಾಗಿ ಇವುಗಳನ್ನು ಮಾಡಿಸಲಾಗುತ್ತೆ. ನಿಮಗೆ ತಿಳಿದಿದೆ, ಸೇವಾ ಕೇಂದ್ರಕ್ಕೆ ಯಾರಾದರೂ ಬಂದರೆ ಇಂತಹ ಯಾವ ಯುಕ್ತಿಯನ್ನು ರಚಿಸಬೇಕು? ಅವರು ತಾವೇ ಮಿಠಾಯಿಯನ್ನ ಟೋಲಿಯನ್ನ ತೆಗೆದುಕೊಳ್ಳಲು ಬರುವಂತಿಲ್ಲ. ಯಾರಾದರೂ ಮಿಠಾಯಿಯು ಬಹಳ ಚೆನ್ನಾಗಿರುತ್ತದೆ ಎಂದರೆ ಅದರ ಜಾಹೀರಾತು ಬಂದು ಬಿಡುತ್ತೆ, ಇಂತಹವರ ಅಂಗಡಿಗೆ ಹೋಗಿ ಎಂದು. ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ಹೇಳ್ತಾರೆ, ಇದಂತೂ ಬಹಳ ಒಳ್ಳೆಯ ನಂಬರ್ 1 ಮಿಠಾಯಿ ಆಗಿದೆ. ಇಂತಹ ಮಿಠಾಯಿಯನ್ನ ಯಾರೂ ಕೊಡಲು ಸಾಧ್ಯವಿಲ್ಲ. ಒಬ್ಬರು ನೋಡಿಕೊಂಡು ಹೋಗುತ್ತಾರೆ ಎಂದರೆ ಅನ್ಯರಿಗೂ ತಿಳಿಸ್ತಾರೆ. ಇಡೀ ಭಾರತವನ್ನ ಹೇಗೆ ಸ್ವರ್ಣಿಮ ಯುಗದಲ್ಲಿ ತರುವುದು ಎಂದು ವಿಚಾರವಂತೂ ನಡೆಯುತ್ತದೆ. ಅದಕ್ಕಾಗಿ ಎಷ್ಟೊಂದು ತಿಳಿಸುತ್ತಾರೆ. ಆದರೆ ಕಲ್ಲು ಬುದ್ಧಿಯವರಾಗಿದ್ದರೆ ಪರಿಶ್ರಮವಾಗುತ್ತೆ. ಬೇಟೆ ಮಾಡುವುದನ್ನ ಕಲಿಯಬೇಕಲ್ಲವೇ? ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ, ನಾವು ಮೂಲತಃ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ, ಮತ್ತೆ ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ. ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು, ಇವರ ವಂಶಾವಳಿ ಇತ್ತು. ನಂತರ ಈ ಸಂಗಮ ಯುಗದಲ್ಲಿ ನಿಂತಿದ್ದೀರಿ. ನೀವು ಸೂರ್ಯವಂಶೀಯರಾಗಿದ್ದೀರಿ, ನಂತರ ಚಂದ್ರವಂಶದಲ್ಲಿ ಬರುತ್ತೀರಿ. ಬಾಕಿ ಈ ಮಧ್ಯದಲ್ಲಂತೂ ಬಹಳಷ್ಟು ಶಾಖೆಗಳಿವೆ. ಈ ಆಟವು ಬೇಹದ್ದಿನದ್ದಾಗಿದೆ. ಇದು ಎಷ್ಟು ಚಿಕ್ಕ ವೃಕ್ಷವಾಗಿದೆ, ಬ್ರಾಹ್ಮಣರ ಕುಲವಾಗಿದೆ. ಇದು ಮತ್ತೆ ಎಷ್ಟು ದೊಡ್ಡ ವೃಕ್ಷವಾಗಿ ಬಿಡುತ್ತದೆ. ಎಲ್ಲರನ್ನೂ ನೋಡಿ ಮಿಲನ ಮಾಡುವುದಕ್ಕೂ ಆಗುವುದಿಲ್ಲ. ಎಲ್ಲೆಂದರಲ್ಲಿ ಮುತ್ತಿಗೆ ಹಾಕುತ್ತಾ ಹೋಗುತ್ತಾರೆ. ದೆಹಲಿ ಮತ್ತು ಕಾಶಿಯನ್ನು ಸೇವೆ ಮುತ್ತಿಗೆ ಹಾಕಿ ಇಡೀ ಪ್ರಪಂಚಕ್ಕೆ ನೀವು ಮುತ್ತಿಗೆ ಹಾಕುವವರಾಗಿದ್ದೀರಿ ಎಂದು ಹೇಳುತ್ತಾರೆ. ನೀವು ಯೋಗ ಬಲದಿಂದ ಇಡೀ ಪ್ರಪಂಚದಲ್ಲಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಇತಿಹಾಸದ ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ, ಸೋತವನಿಗೂ ಕೂಡ ಇಂಥವರ ಜೊತೆ ಸಣೆಸಾಡಿ ಸೋತ ಎನ್ನೋ ಜಾಗವಿದೆ. ಆದರೆ ನಿಂತ್ಕೊಂಡು ನೋಡೋರಿಗೆ, ಆಡ್ಕೊಂಡು ನಗೋರಿಗೆ ಎಲ್ಲೆಲ್ಲೂ ಜಾಗವಿಲ್ಲ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಾರೆ, ಆತ್ಮವನ್ನ ಕಂಚನವನ್ನಾಗಿ ಮಾಡಿಕೊಳ್ಳಲು ಒಬ್ಬರು ಇನ್ನೊಬ್ಬರಿಗೆ ಎಚ್ಚರಿಸಬೇಕು. ಮನ್ಮನಾಭವದ ಸಲಹೆ ಕೊಡಬೇಕು. ಯೋಗ ಬಲದಿಂದ ಪವಿತ್ರರಾಗಿ ಮಿನುಗುತ್ತಿರುವ ನಕ್ಷತ್ರಗಳಾಗಬೇಕು. ಈ ಬೇಹದ್ದಿನ ಮಾಡಲ್ಪಟ್ಟ ನಾಟಕವನ್ನ ಬಹಳ ಚೆನ್ನಾಗಿ ಅರಿತುಕೊಂಡು ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಜ್ಞಾನದ ಅಂಜನವನ್ನ ಕೊಟ್ಟು ಮನುಷ್ಯರನ್ನ ಅಜ್ಞಾನ ಘೋರ ಅಂಧಕಾರದಿಂದ ಬಿಡಿಸಬೇಕಾಗಿದೆ ಅಣ್ಣ. ಲೇ ತಮ್ಮ, ವರದಾನದಲ್ಲಿ ಬಾಲಕ ಹಾಗೂ ಮಾಲೀಕನ ಸ್ಮೃತಿಯಿಂದ ಸರ್ವ ಖಜಾನೆಗಳನ್ನು ತಮ್ಮದನ್ನಾಗಿಸಿಕೊಳ್ಳುವವರೇ ಸ್ವರಾಜ್ಯ ಅಧಿಕಾರಿ ಭವ. ಈ ಸಮಯದಲ್ಲಿ ತಾವು ಮಕ್ಕಳು ಕೇವಲ ಬಾಲಕರಲ್ಲ, ಆದರೆ ಬಾಲಕರಿಂದ ಮಾಲೀಕರಾಗಿರುವಿರಿ. ಒಂದು ಸ್ವರಾಜ್ಯ ಅಧಿಕಾರಿ ಮಾಲೀಕ, ನಂತರ ಎರಡನೆಯದು ತಂದೆಯ ಆಸ್ತಿಗೆ ಮಾಲೀಕ. ಯಾವಾಗ ಸ್ವರಾಜ್ಯ ಅಧಿಕಾರಿಯಾಗುವಿರಿ ಆಗ ಸ್ವಯಂನ ಸರ್ವ ಕರ್ಮೇಂದ್ರಿಯ ಆದೇಶದ ಪ್ರಮಾಣ ಇರಬೇಕು. ಆದರೆ ಪ್ರತಿ ಸಮಯ ಮಾಲೀಕತನದ ಸ್ಮೃತಿಯನ್ನು ಮರೆಸಿ ತನ್ನ ವಶದಲ್ಲಿ ಮಾಡಿಕೊಳ್ಳುವಂಥದ್ದು ಈ ಮನಸ್ಸಾಗಿದೆ. ಆದ್ದರಿಂದ ಮನ್ನನಾಭವವಾಗಿರುವುದರಿಂದ ಯಾವುದೇ ವ್ಯರ್ಥ ಮಾತಿನ ಪ್ರಭಾವ ಬೀಳುವುದಿಲ್ಲ ಮತ್ತು ಸರ್ವ ಖಜಾನೆಗಳು ನಿಮಗೆ ಅನುಭವವಾಗುವುದು. ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ಆರುವ ಕಲೆಯ ಮೋಜನ್ನು ಆಚರಿಸುವುದು ಇದು ಎಲ್ಲಕ್ಕಿಂತ ಶ್ರೇಷ್ಠ ಭಾಗ್ಯವಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಓಂ ಶಾಂತಿ.